ಅವರು ಈ ದೇಶದ ಅನೇಕ ಅಧಿಕಾರವನ್ನು ಅನುಭವಿಸಿದ್ದಾರೆ, ರಾಜ್ಯದಲ್ಲಿ ಅನೇಕ ಅಧಿಕಾರವನ್ನು ಅನುಭವಿಸಿದ್ದಾರೆ. ಇವತ್ತು ಸಹ ಇಲ್ಲಿ ಅಧಿಕಾರದಲ್ಲಿದ್ದಾರೆ. ಮಾಡಲಿ, ನಾವು ಬೇಡ ಅನ್ನೋದು. ನಾನೇ ಸ್ವಾಗತ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಶಾಸಕರು ನರೇಂದ್ರ ಸ್ವಾಮಿ ಸಹಿತ ಸ್ವಾಗತ ಮಾಡ್ತೀನಿ. ಈ ಜಿಲ್ಲೆಗೆ ಏನಾರ ಕೊಟ್ರೆ ಮಾತು ಕತೆ ಹಿಂಗ್ ಹಿಡ್ಕೊಳ್ಳೋದು, ಕಣ್ಣೀರ್ ಹಾಕೋದು ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ನಾವು ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ನರೇಂದ್ರ ಸ್ವಾಮಿ ಅವರು ಮತ್ತು ನಮ್ಮ ದಿನೇಶ್ ಅವರು ಹೇಳಿದ್ರು, 10,000 ಕೋಟಿ, 1 ರೂಪಾಯಿ ಅಲ್ಲ, 800 ಕೋಟಿ 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 ಅಂತ ಹೇಳಿಕೊಂಡು ಪತ್ರಿಕೆಯಲ್ಲಿ ಅಲ್ಲಾಡಿಸಿದ್ರಲ್ಲ, ಅದಲ್ಲ, 10,000 ಕೋಟಿ ಹಣವನ್ನ ಈ ಜಿಲ್ಲೆಗೆ 3 ವರ್ಷದಲ್ಲಿ ಅಭಿವೃದ್ಧಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ಸಿನ ಈ ಸರ್ಕಾರ, ಸಿದ್ದರಾಮಯ್ಯನ ಆಡಳಿತದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಆಡಳಿತದ ಸರ್ಕಾರ 10,000 ಕೋಟಿ ಪತ್ರ ಬರೆದವ್ರೆ. 10,000 ಕೋಟಿಗೆ ಲೆಕ್ಕ ಕೊಡಿ ಅಂತ. ಏನು ಇವ್ರಿಗೆ ಲೆಕ್ಕ ಕೊಡ್ಬೇಕು? ನಾನು ಲೆಕ್ಕ ಕೊಡೋದು ನಿಮಗೆ. ನಾನು ನಿಮಗೆ ಗುಲಾಮ, ಅವ್ರಿಗೆ ಗುಲಾಮ ಅಲ್ಲ. ನಾನು ನಿಮಗೆ ಗುಲಾಮ ಆಗ್ತೀನಿ, ಅವ್ರಿಗೆ ಗುಲಾಮ ಆಗಲ್ಲ. ನಾನು ಇವತ್ತು ಉದಯ್ ಮೊದಲನೇ ಬಾಳೆ ಶಾಸಕ, ನಂದು ನರೇಂದ್ರ ಸ್ವಾಮಿದು ಬಾಬಣ್ಣಂದು ಬಿಡಿ. ನಾವು 3-4 ಬಾರಿ ಶಾಸಕರಾಗಿದ್ವಿ. ನಾವು ಕೆಲಸ ಮಾಡ್ತಾ ಇದ್ವಿ ಬಿಡಿ. ಉದಯ್ ಒಬ್ಬ ಅತ್ಯುನ್ನತ ಉದ್ಯಮಿ. ಅವನು ಏನು ಬೇಕಾದ್ರೂ ನೆಮ್ಮದಿ ಜೀವನ ನಡೆಸ್ತಕ್ಕಂಥ ರೀತಿನಲ್ಲಿ ಯಾವುದೋ ಒಂದು ಸಂದರ್ಭ ಅವನು ಶಾಸಕನಾಗೋ ಮಾಡುವಂತ ಒಂದು ಸಂದರ್ಭ ಬಂತು. ಅವನೆಲ್ಲ ಉದ್ಯಮವನ್ನ ಬದಿಗೊತ್ತಿ ವಾರಕ್ಕೆ 7 ದಿವಸಕ್ಕೆ 7 ದಿವಸನೂ ಮದ್ದೂರಿನಲ್ಲಿ ಮಲಗಿ ಅವನು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ನೀವು ಯಾರಾದ್ರೂ ನೋಡಿ ಅಪ್ರಿಶಿಯೇಟ್ ಮಾಡಕ್ಕಾಗದೆ, ಗೌರವಗಾರು ಇರಕ್ಕಾಗಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ. ಅಂದ್ರೆ ನಿಮ್ಗೆ ಎಂತದ್ರಿ ಹೊಟ್ಟೆ ಉಡಿ? ಈ ಜಿಲ್ಲೆ ಮೇಲೆ ಏನ್ರಿ ನಿಮ್ಗೆ ಕಮಿಟ್ಮೆಂಟ್? ಈ ಜಿಲ್ಲೆ ಜನರ ಬಗ್ಗೆ ಏನ್ ಮಾತಾಡಕ್ ನಿಮ್ಗೆ ಇದೆ ಹಕ್ಕು? ಏನಿದೆ ಹಕ್ಕು ನಿಮ್ಗೆ? ನಾನು ಇಡೀ ಜಿಲ್ಲೆ ಅಭಿವೃದ್ಧಿಗಲ್ಲ, ಉದಯ್ ರವಿ ಮಾಡ್ತಾ ಇದ್ರಲ್ಲ, ಅವ್ರಿಬ್ಬರಿಗೆ ಯಾವ್ದಾದ್ರು ಸರಿ ಸಮಾನವಾದಿದ್ರೆ ಹೇಳಿ ನೀವು ಮಾಡ್ಬೇಕ, ಬೇರೆಯವ್ರಿಗೆ ಮಾಡ್ತಕ್ಕಂಥದ್ದು. ಇವತ್ತು ರವಿ ಒಬ್ಬ ಯುವಕ, ನನ್ನಂಗೆ ಒಂದು ಸಣ್ಣ ಹಳ್ಳಿ ಗಡಿಗ ಅಂತ ಒಂದು ಗ್ರಾಮದಲ್ಲಿ ಬಂದು, ಅವ್ರ ಅಪ್ಪವರು KSRTC ಎಂಪ್ಲಾಯ್. ಅವನು ಪತ್ರಿಕಾ ಉದ್ಯಮದಿಂದ ಪ್ರಾರಂಭ ಮಾಡೋದು. ಹೊಟ್ಟೆ ಉರಿ ಯಾಕ್ರಿ? ಅವನ ಯಾರೋ ಇವನ ಯಾರೋ ಲಘುವಾಗಿ ಮಾತಾಡೋದು. ಜನಪ್ರತಿನಿಧಿಗಳು ಮಾತಾಡೋದನ್ನ ನಾವು ಬೇಕಾದಷ್ಟು ಈ ನೆಲದಲ್ಲೇ ಹುಟ್ಟಿದೀವಿ, ಕಲ್ತಿದೀವಿ. ಸಂತೋಷ ಪಡ್ಬೇಕ್ರಿ. ನಮ್ ಜೊತೆ ನಮ್ಗಿಂತ ಚಿಕ್ಕವರು ಹೊಸಬ್ರು ಕೆಲಸ ಮಾಡಿದಾಗ ಖುಷಿ ಪಡ್ಬೇಕು, ಬೆಂತಟ್ಟಬೇಕು, ನಮ್ ಕೈಲಾದ್ರೂ ಸಹಾಯ ಮಾಡಬೇಕು. ಈ ತರದೆಲ್ಲ ಮಾತು ನನಗೆ ಈ ತರದೆಲ್ಲ ಇಷ್ಟ ಇಲ್ಲ. ಇವತ್ತು ಬಾಬಣ್ಣ ಅವನ ಕ್ಷೇತ್ರದಲ್ಲಿ ಅವನದೇ ಯಾರು ಮಾಡೋಣ. ದರ್ಶನ್ ಪುಟ್ಟಣಯ್ಯ, ಹೌದು ಅವನ ಸ್ಟೈಲ್ ಸ್ವಲ್ಪ ಬದಲಾವಣೆ ಇರ್ಬೋದು. ಎಲ್ಲಾ ಸ್ಟೈಲ್ ಎಲ್ರಿಗೂ ಇಷ್ಟ ಆಗಲ್ಲ. ಆದ್ರೆ ಇವತ್ತಿನ ಕಾಲಕ್ಕೆ ಪುಟ್ಟಣ್ಣಯ್ಯನ ಬಂದಾಗ ಒಂದೇ ಆದ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಲೀಡರ್ಗಳು ಸೇರಿ ಮಾಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು, ನಾನು ನಮ್ಮದು ಹೇಳ್ಕೊಳಕ್ ಹೋಗಲ್ಲ. ನಾವೇನೇನೋ ಮಾಡಿದ್ವಿ. ನಮ್ಗೆ ನೀವು ನಿರಂತರವಾಗಿ ಆಶೀರ್ವಾದ ಮಾಡ್ಬೇಕು. ಯಾರು ತೆಗೆದು ಮಾಡ್ತೀವಿ? ನಾವು ಮಾಡ್ಲೇಬೇಕು. ನಾವು ಇವತ್ತು 34 ವರ್ಷದ ನಂತರ ಇಬ್ಬರನ್ನ ಈ ಜಿಲ್ಲೆ ಸಚಿವರಾಗಿ ಮಾಡಿರ್ತಕ್ಕಂಥ ಕೀರ್ತಿ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ವೇಣುಗೋಪಾಲ್ಗೆ, ಸುರ್ಜೇವಾಲಾಗೆ, ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಈ 4-6 ಜನ ಎಷ್ಟೋ ಜಿಲ್ಲೆಗಳಲ್ಲಿ ಇವತ್ತು ರಾಯಚೂರು ಮಂತ್ರಿ ಇಲ್ಲ, ಕೂರ್ಗ್ ಮಂತ್ರಿ ಇಲ್ಲ, ಉಡುಪಿ ಮಂತ್ರಿ ಇಲ್ಲ, ಕೋಲಾರ ಮಂತ್ರಿ ಇಲ್ಲ, ಚಿಕ್ಕಬಳ್ಳಾಪುರ ಮಂತ್ರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ 2 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಾವು ಯಾವ ರೀತಿ ಋಣಿಯಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಅಥವಾ ಪಕ್ಷದ ಸಂಘಟನೆಗೆ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ನಾವು
ಯಾವ ರೀತಿ ನಮ್ಮ ಶ್ರಮವನ್ನ, ನಮ್ಮ ಒಂದು ಬದ್ಧತೆಯನ್ನ ತೋರಿಸ್ಬೇಕು ಅನ್ನೋದು. ಇವತ್ತು ಅತ್ಯಂತ ಒಂದು ಸ್ಥಾನದಲ್ಲಿದ್ದಂತ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಅನ್ನ ನರೇಂದ್ರ ಸ್ವಾಮಿ ಮಾಡಿದ್ದಾರೆ, ಇವತ್ತು ಮಂತ್ರಿನ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಾಬಣ್ಣವರಿಗೆ ಈ 8 ಜಿಲ್ಲೆಯ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಚೆಸ್ಕಾಮಿನ ಪ್ರಪ್ರಥಮ ಚೆಸ್ಕಾಮಿನ ಅಧ್ಯಕ್ಷರಾಗಿ ನಮ್ಮ ಬಾಬು ಬಂಡಿ ಸಿದ್ದೇಗೌಡರನ್ನ ಮಾಡಿರ್ತಕ್ಕಂಥದ್ದು. ಪ್ರಪ್ರಥಮ ಚೆಸ್ಕಾಂ ಕಂಪನಿ ಆದಮೇಲೆ ಅಧ್ಯಕ್ಷರಾಗಿ ಪ್ರಪ್ರಥಮ ಮಾಡಿಕೊಟ್ಟಿದ್ದಂಥದ್ದು. ಇವತ್ತು ಮೂರ್ತಿಯವ್ರನ್ನ, ನಮ್ಮ ಪರಿಷ್ಠ ಜಾತಿಯ ಮೂರ್ತಿಯವ್ರನ್ನ ನಿಗಮದ ಒಬ್ಬ ಕಮಿಷನ್, SC/ST ಕಮಿಷನ್ ಚೇರ್ಮನ್ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಕೃಷ್ಣ ಅವ್ರನ್ನ ಫುಡ್ ಕಮಿಷನ್ ಚೇರ್ಮನ್ ಮಾಡಿರ್ತಕ್ಕಂಥದ್ದು. ಹಾಗೆ ನಮ್ಮ ಗಂಗಾಧರನ್ನ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಫ್ಯಾಕ್ಟರಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಹಾಗೇನೆ ನಮ್ಮ ನಾಗೇಂದ್ರನ ಅಧ್ಯಕ್ಷರಾಗಿ ಮಾಡ್ತಕ್ಕಂಥದ್ದು, ವಿಜಯಲಕ್ಷ್ಮಿನ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಸೊ ಹೀಗೆ ನಾನು ಅನೇಕ ಪಕ್ಷದಲ್ಲಿ ಪ್ರಪ್ರಥಮವಾಗಿ ಜಿಲ್ಲೆನಲ್ಲಿ 2 ಮಂತ್ರಿಯ 35 ವರ್ಷದ ನಂತರ ಕೊಟ್ಟಿದ್ರೆ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೂ ಸಹ ಸ್ಥಾನಮಾನವನ್ನ ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಮ್ಮ ಖರ್ಗೆಯವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಸುರ್ಜೇವಾಲ ಅವರು ಅವಕಾಶವನ್ನ ಯಾವ ಜಿಲ್ಲೆಗೂ ಇಟ್ಟೊಂದು ಕೊಟ್ಟಿಲ್ಲ. ಆದ್ರೆ ಎಲ್ರಿಗೂ ಸಿಗದೆ ಇರ್ಬೋದು, ಎಲ್ಲ ಸಮಾಜಕ್ಕೆ, ಅದು ಹಿಂದುಳಿದ ಸಮಾಜ ಇರ್ಬೋದು, ದಲಿತ ಸಮಾಜ ಇರ್ಬೋದು, ಎಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆನಲ್ಲಿ. ದಯಮಾಡಿ ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ವಿಚಲಿತ ಆಗದ್ ಬೇಡ. ಇನ್ನೆರಡು 1.25 ವರ್ಷ ಅಷ್ಟೇ ಅಲ್ಲ, ನಮ್ಗೆ ಮತ್ತೆ 28ಕ್ಕೆ ಇದೇ ಸರ್ಕಾರ ಬರುತ್ತೆ ಅನ್ನೋದನ್ನ ನೀವೆಲ್ಲರೂ ಗಟ್ಟಿ ತೀರ್ಮಾನವನ್ನು ಮಾಡಿ. ಯಾವುದೇ ಕಾರಣಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಉಳುಕನ್ನ, ನಮ್ಮ ತಪ್ಪನ್ನ, ನಮ್ಮ ಅಸಮಾಧಾನವನ್ನ ಹೇಳಲಿಕ್ಕೆ ಬರ್ತಾರೆ. ಬಿಜೆಪಿಲಿ ಇರ್ತಕ್ಕಂಥದ್ದು, ಅಯ್ಯೋ ಈಗಿರ್ತಕ್ಕಂಥವ್ರನ್ನ ಯಾರು ಒಪ್ಪಕ್ಕೆ ರೆಡಿ ಇದ್ದಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಪ್ತಾರೆ, DK ಶಿವಕುಮಾರ್ನವರು ಸಿದ್ದರಾಮಯ್ಯವರು ಸಹಜ ಮಂತ್ರಿಗಳಾಗಬೇಕು ಅನ್ನೋದು. ಆದ್ರೆ ಅವರೆಲ್ಲರನ್ನೂ ಸಮಾಧಾನ ಮಾಡೋ ಶಕ್ತಿ ನಮ್ಮ ಪಕ್ಷಕ್ಕೆ, ನಮ್ಮ ನಾಯಕರಿಗೆ. ನಿಮ್ ಕೈಲಿ ಆಗತ್ತಾ? ವಿಜಯಪುರದ ಯತ್ನಾಳರನ್ನ ಸಮಾಧಾನ ಮಾಡಕ್ ಆಗತ್ತೇನ್ರಿ ಬಿಜೆಪಿ ನಾಯಕರೇ? ರಮೇಶನ್ನ, ಕುಮಾರ್ ಬಂಗಾರಪ್ಪನ್ನ ಸಮಾಧಾನ ಮಾಡಕ್ ಆಗತ್ತೇನ್ರಿ ನಿಮ್ ಕೈಲಿ? ನಿಮ್ಮನ್ನ ಜನತಾದಳದವರು GT ದೇವೇಗೌಡರನ್ನ ಸಮಾಧಾನ ಮಾಡಕ್ಕಾಗತ್ತೇನ್ರಿ ನಿಮ್ ಕೈಲಿ? ಬೇರೆಯವ್ರನ್ನ ಬೇಡ, ನಿಮ್ಮ ಇದನ್ನ ಬಿಟ್ಟು ನಮ್ಮ ಇದಕ್ಕೆ ಕೈ ಹಾಕ್ಬೇಡಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮಲ್ಲಿ ವ್ಯತ್ಯಾಸ ಇದ್ರೆ ನಾವು ಸರಿಪಡಿಸ್ಬೇಕು. ನಾವು ಬರೀ ಅದಕ್ಕೆ ಕೂತಿಲ್ಲ. 5 ಗ್ಯಾರಂಟಿ ಈ ರಾಷ್ಟ್ರದಲ್ಲಿ, ತಮಿಳುನಾಡು, ಬೇರೆ ಬೇರೆ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಸೌಲಭ್ಯ ಕೊಟ್ಟಿದ್ದಾರೆ. ಆದರೆ ಈ ತರ 5 ಗ್ಯಾರಂಟಿ ಪ್ರತಿ ಮನೆಗೆ, ಪ್ರತಿ ಮಹಿಳೆಯರಿಗೆ, ಕುಟುಂಬಕ್ಕೆ, ಅವರ ಬದ್ಧತೆಗೆ 5 ಗ್ಯಾರಂಟಿನ ಈ 37-38 ರಾಜ್ಯದ ಯಾವ ರಾಜ್ಯನೂ ಸಹ ಸಮರ್ಪಕವಾಗಿ ಕೊಟ್ಟಿಲ್ಲ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. 3.5 ವರ್ಷ ನಿರಂತರವಾಗಿ 5 ಗ್ಯಾರಂಟಿಯನ್ನ ನಿಮಗೆ ತಲುಪಿಸಿದೆ. 4,000 ಕೋಟಿಯೋ 5,000 ಕೋಟಿಯೋ ಅದು ಪ್ರಶ್ನೆ ಅಲ್ಲ. 1 ಲಕ್ಷದಕ್ಕಿಂತ ಹೆಚ್ಚು ಪ್ರತಿ ಮನೆಗೆ ಸರ್ಕಾರ ಹೋಗಿದೆ. ಅಷ್ಟಕ್ಕೆ ಅಲ್ಲ, ಅದಲ್ಲದೆ ಇವತ್ತು, ಅದಲ್ಲದೆ ಕೃಷಿ ಇಲಾಖೆನಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ನಿಮ್ಮ ವೃದ್ಧಾಪ್ಯ ವೇತನ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಹಾಲಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ಇರ್ಬೋದು 5 ರೂಪಾಯಿ, ಇವೆಲ್ಲವನ್ನು ಕೊಟ್ಟಿದ್ವಿ. ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ ಇರ್ಬೋದು, DCC ಬ್ಯಾಂಕ್ನಲ್ಲಿ ಕೊಡ್ತಕ್ಕಂಥ ಬಡ್ಡಿ, DCC ಬ್ಯಾಂಕ್ನವರೆಲ್ಲ ಕೊಡೋದು. DCC ಬ್ಯಾಂಕ್ನಲ್ಲಿ ಕೊಟ್ಟರ ಸಾಲ ಎಲ್ಲಕ್ಕೂ ಬಡ್ಡಿ ನಾವು ಕೊಡ್ತೀವಿ. ಇವತ್ತಿನ ಸಿದ್ದರಾಮಯ್ಯನವ್ರು ಕಟ್ತಿದ್ರು, ಇವತ್ತು DK ಶಿವಕುಮಾರ್ ಅವ್ರು ಕಟ್ತಾರೆ. ಅವರ ನೇತೃತ್ವದ ಸರ್ಕಾರ ಕಟ್ಟುತ್ತೆ ಬಡ್ಡಿಯನ್ನು. ತಾವು ಅರ್ಥ ಮಾಡ್ಕೋಬೇಕು. ಈ ಫ್ಯಾಕ್ಟ್ರಿ ನಿಂತಿತ್ತಲ್ರಿ, ನಾಚಿಕೆ ಆಗ್ಬೇಕು ನಮ್ಗೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇಡೀ ರಾಜ್ಯದ ಒಂದೇ ಒಂದು ಸರ್ಕಾರದ ಸಾಮ್ಯದಲ್ಲಿ ಇರ್ತಂತ ಫ್ಯಾಕ್ಟ್ರಿ. ನಿಮ್ ಕೈಲಿ 2004 ನಾನು ಬಂದಾಗ, ನಾನು ಎಲ್ಲೇ ಇರ್ಬೋದು, ಒಂದಷ್ಟು ದಿವಸ ಜನತಾದಳದಲ್ಲಿ ಇರ್ಬೋದು, ಈಗ ಕಾಂಗ್ರೆಸ್. ನಾನು ಯಾವ ಪಕ್ಷಕ್ಕೂ ನ್ಯಾಯ ಮಾಡಿಲ್ಲ. ಯಾವನ ಮಾತಾಡ್ತಾರಲ್ಲ ನಮ್ಮ ವಿರೋಧಿ ಸ್ನೇಹಿತರುಗಳು, 99ರಲ್ಲಿ 4 ಜನ ಸೋತಿ 4 ಜನ ಕ್ಯಾಂಡಿಡೇಟ್ ಆಗದೆ ಇದ್ದಾಗ, SM ಕೃಷ್ಣನ ಕಾಳೆ ಮಡಗದಾಗ ನಾನು ಶಾಸಕರಾಗಿ ಮಾಡಿದ್ದು ನಾಗಮೂಲ ತಾಲೂಕು ಜನ. ನೀವು ಅರ್ಥ ಮಾಡ್ಕೋಬೇಕು.
ಜನತಾದಳದವರಲ್ಲ, ನಾಗಮಂಗಲ ಲೀಡರ್ಗಳಲ್ಲ, ನಾಗಮಂಗಲ ಕ್ಷೇತ್ರದ ಮತದಾರರು ನೀವೆಲ್ಲ ಸೋತಿದ್ರಿ ಜನತಾದಳದವರು. ಅವಾಗ ನಾನು ಗೆದ್ದಿದ್ದು. ಅಂದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಏನು ಒಬ್ಬ ಮುಖ್ಯಮಂತ್ರಿ ಆಗೋರು ನಿಂತಿದ್ರು ಅಲ್ಲಿ ಅವರ ಕ್ಯಾಂಡಿಡೇಟ್ ಸೋಲ್ಸಿ ನನ್ನನ್ನ ಗೆಲ್ಸಿ ಕಳ್ಸಿದ್ರು. ನೀವೆಲ್ಲರೂ ಸೋತಿದ್ರಿ, ನನ್ನನ್ನ ಟೀಕೆ ಮಾಡ್ತಿದ್ರಿ. ಅವತ್ತು ನಾನು ಮಂತ್ರಿ ಆದಾಗಲೂ ಈ ಫ್ಯಾಕ್ಟ್ರಿನ ಪ್ರಾರಂಭ ಮಾಡುದು ನೀವೆಲ್ಲ ಬೇಡ ಅಂದ್ರಿ, ಮಾಡಕ್ ಆಗಲ್ಲ ಅಂದ್ರಿ. ನಾನು ಪ್ರಾರಂಭ ಮಾಡುದು. ಅವತ್ತು ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿದ್ರು, ಧರಂಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಕೊಟ್ಟಿದ್ದೀರ ಕೆಲವು ಮುಖ್ಯಮಂತ್ರಿಗಳಾದವರೆಲ್ಲ. ಆದ್ರೆ ಅಂತಿಮವಾಗಿ ಮತ್ತೆ ನಿಲ್ಲಿಸಿದಾಗ 19ನೇ ಇಸ್ವಿನಲ್ಲಿ 2019ರಲ್ಲಿ ಮತ್ತೆ ನಿಲ್ಲಿಸಿದಾಗ ಇದೇ ನಮ್ಮ ಹೋರಾಟಗಾರನಿದ್ದಾಗ ನಾನು ನಮ್ಮ ಯುವ ಕಾಂಗ್ರೆಸ್ಸಿನ ವಿಜಯ್ ಇಲ್ಲೆಲ್ಲ ಇದ್ದಾನೆ, ಅವನು ಸ್ಟ್ರೈಕ್ ಮಾಡಿದಾಗ ನಮ್ಮ ಗಂಗಾಧರ್ ಅವ್ರ ಜೊತೆನಲ್ಲಿ ನಿಮ್ಗೆ ಆದ್ರೆ ಮುಂದುವರಿಸಿ ಬೊಮ್ಮಾಯಿರೇ, ಆಗದೆ ಇದೆ ನಮ್ಮ ಸರ್ಕಾರ ಬಂದು 15 ದಿವಸಕ್ಕೆ ಮುಂದುವರಿಸ್ತೀನಿ, ಅಲ್ಲಿವರೆಗೆ ಖಾಸಗೀಕರಣ ಮಾಡಬೇಡಿ ಅಂತ ಹೇಳೋರು. ಅದೇ ಮಾತನ್ನ ಸಿದ್ದರಾಮಯ್ಯ ಬಂದು ಹೇಳಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ ಇಡೀ 31 ಜಿಲ್ಲೆ 220 ಲಕ್ಷದಲ್ಲಿ ಸಿದ್ದರಾಮಯ್ಯವರು ಪ್ರಪ್ರಥಮ 50 ಕೋಟಿ ಕೊಟ್ಟಿದ್ದು ಮಂಡ್ಯ ಶುಗರ್ ಫ್ಯಾಕ್ಟ್ರಿ. ಅರ್ಥ ಮಾಡ್ಕೋಬೇಕು. ಏನ್ರಿ ನಿಮ್ ಕೊಡುಗೆ? ನಮಗ್ ಟೀಕೆ ಮಾಡಕ್ ನಿಮ್ ನೈತಿಕ ಹಕ್ಕಿಲ್ರಿ ಯಜಮಾನ್ರಿಗಳೇ. ನಿಮ್ ಕಾರ್ಯಕರ್ತರಿಗೆ ಹೇಳ್ರಿ, ನಿಮ್ದು ಏನಾರ ಕಾರ್ಯಕ್ರಮ ಇದ್ರೆ ಕೊಡಕ್ಕೆ ಹೇಳ್ರಿ. ನಮ್ಮ ಟೀಕೆ ಮಾಡೋದಲ್ಲ ರೀ ಮುಖ್ಯ. ಇವತ್ತು ಸ್ವತಂತ್ರವಾಗ ಫ್ಯಾಕ್ಟ್ರಿ ಸರ್ಕಾರದ ಹಣ ಇಲ್ಲದೆ ನಮ್ಮ ಅಧ್ಯಕ್ಷ ಗಂಗಾಧರ್ ಅವರು ಇವತ್ತು ಕಬ್ಬನ್ನು ಹರಿತಾ ಇದ್ದಾರೆ. ಇವತ್ತು ಇಳುವರಿ ಕಳೆದ ಬಾರಿ 6.5 7 ಇತ್ತು, ಇವತ್ತು ಎಷ್ಟಿದೆಯಪ್ಪ? 20 ವರ್ಷಗಳ ನಂತರ 8.75 ಇಳುವರಿ ಇದೆ. 8.75 ಇಳುವರಿ. ಟೀಕೆ ಮಾಡ್ತೀರಾ? ಬಾಯ್ಲಿಂಗ್ ಹೌಸ್ಗೆ 65 ಕೋಟಿ ಮಂಜೂರಾಗಿದೆ, ಟೆಂಡರ್ಗೆ ಹೋಗಿದ್ದು 65 ಕೋಟಿ ಬಾಯ್ಲಿಂಗ್ ಹೌಸ್ಗೆ ಹೋಗಿ 50 ಕೋಟಿ ವಿದ್ಯುತ್ತನ್ನ ಬಿಲ್ಲನ್ನ ಮನ್ನಾ ಮಾಡಿಸಿರ್ತಕ್ಕಂಥದ್ದು. ಇವತ್ತು ಏನಿಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾನು ಅವತ್ತು ಆರೋಗ್ಯ ಸಚಿವನಾಗಿದ್ದೆ, ಧರಂಸಿಂಗ್ ಮುಖ್ಯಮಂತ್ರಿ ಆಗಿದ್ದೆ, ಹಣಕಾಸಿನ ಸಚಿವರು ಸಿದ್ದರಾಮಯ್ಯ ಇದ್ರು. ಹೌದು, ನಾನು ಜನತಾದಳದಲ್ಲಿ ಇದ್ದೆ. ನಾನು ಬಿಟ್ಟು ಬಂದ್ಮೇಲೆ ನೀವು ಅಧಿಕಾರ ಅನುಭವಿಸಿದ್ರಲ್ಲ ಕಾಂಗ್ರೆಸ್ ಸಪೋರ್ಟ್ ಅಲ್ಲಿ. ಅವತ್ತ್ಯಾಕೆ ಈ ಜಿಲ್ಲೆಗೆ ನಾನು ಹೊಂದುವಂತದ್ದು ಬಹುತ್ ಬೇಕಾಗಿರುವಂತ ಕೊಡಕ್ಕಾಗಲಿಲ್ಲ? ನನ್ ಕಮಿಟ್ಮೆಂಟ್ ರೀ ಜಿಲ್ಲೆ ಋಣ. ನಾನು ಈ ಜನರ ಋಣ ತೀರಿಸ್ಬೇಕು ಅಂತ ತೀರಿಸ್ತೇರಿ. ನೀವು ಮಾಡಂಗಿದ್ರೆ ನಾನು ಇಲ್ದೇ ಇದ್ದಾಗ ಮಾಡಿದ್ದೆ ಯಾವ್ದಾರ ಇದ್ರೆ ಹೇಳ್ರಿ. ನಾನು ನಿಮ್ ಜೊತೆಲಿ ಇಲ್ದೇ ಇದ್ದಾಗ ಮಾಡಿರುವಂತ ಕೆಲಸ ಯಾವ್ದಾರ ಇದ್ರೆ ಹೇಳ್ರಿ. ನಾನು ಕಾಂಗ್ರೆಸ್ ನಲ್ಲಿ ಇದ್ದಾಗಲೂ ಮಾಡಿದ್ದೀನಿ, ಜನತಾದಳದಲ್ಲಿ ಇದ್ದಾಗಲೂ ಮಾಡಿದ್ದೀನಿ. ಹೊಸೂರಿಗೆ ಹಾಕ್ಬೇಕಾಗಿತ್ತು ಮೆಡಿಕಲ್ ಕಾಲೇಜನ್ನ. ನಾನು ಎಲ್ಲ 7 ತಾಲೂಕಿಗೆ ಬೇಕು ಅಂತ ಮಂಡ್ಯದಲ್ಲೇ ಮಾಡಿಸ್ತಕ್ಕಂಥದ್ದು. ಅವತ್ತೇ KSRTC ಒಂದೇ ಡಿಪೋ ಇದ್ದದ್ದು, 2ನೇ ಡಿಪೋ ಮದ್ದೂರಿನಲ್ಲಿ ಮಾಡಿದ್ರು ಎಸ್ ಎಂ ಕೃಷ್ಣವರು. ಡಿವಿಷನ್ ಮಾಡಿ ಅದನ್ನ ಇವತ್ತು ಎಲ್ಲ ತಾಲೂಕಿನ ಡಿಪೋ ಆದದ್ದು. ಇವತ್ತೇನ್ ಕಾವೇರಿ ಭವನ, ಲೋಕೋಪಯೋಗಿ ಭವನ ಇದೆ, ಅವತ್ತು ಅದನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಹೇಳಿದಾಗೆ ನಾಗೇಗೌಡರ ಕಾಲದಲ್ಲಿ ಮಾಡರ್ನೈಸೇಷನ್ ಪ್ರಾರಂಭ ಆದದ್ದು ಒಂದು ಸ್ವಲ್ಪ ನಿರಂತರವಾಗಿ ಆಗಿರ್ಲಿಲ್ಲ. ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಮಾವತಿ ಮತ್ತು BCH ಕಟ್ನಲ್ಲಿ ಮಾಡರ್ನೈಸೇಷನ್ ಆಗಿರ್ತಕ್ಕಂಥದ್ದು ನನ್ನ ಅನಿಸಿಕೆ, ನನಗೆ ಅಂದಾಜು ಮೇಲೆ ಹೇಳ್ಬೋದು ಕನಿಷ್ಠ 3,000 ಕೋಟಿಗಿಂತ ಹೆಚ್ಚು ಈ 3 ವರ್ಷದಲ್ಲಿ ಆಧುನೀಕರಣಕ್ಕೆ ದುಡ್ಡನ್ನ ಈ ಸರ್ಕಾರ ಕೊಟ್ಟಿದೆ. 3,000 ಕೋಟಿಗಿಂತನೂ ಹೆಚ್ಚಿಗೆ ಆಧುನೀಕರಣಕ್ಕೆ ದುಡ್ಡು ಕೊಟ್ಟಿದೆ BCH ಕಟ್ಟು ಮತ್ತು ಹೇಮಾವತಿನಲ್ಲಿ, ನಾಲಾ ವ್ಯಾಪ್ತಿನಲ್ಲಿ. ಇವತ್ತು ನಾವು ಸಾಧಾರಣವಾಗಿ 1937ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಂಶೋಧನಾ ಕೇಂದ್ರ ಮಾಡ್ಬಿಟ್ಟು ಹೋಗಿದ್ರಲ್ಲ. ಯಾಕ್ರಿ ನಿಮ್ಗೆ ಕೃಷಿ ವಿಶ್ವವಿದ್ಯಾನಿಲಯ ತರೋ ಕನಸು ಕಾಣಲಿಲ್ಲ ಮಂಡ್ಯದವ್ರಿಗೆ? ನಂದು ಮಂಡ್ಯ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಒಂದು ಕೃಷಿ ವಿಶ್ವವಿದ್ಯಾನಿಲಯ ತರ್ಲಿಕ್ಕೆ ಆಗ್ಲಿಲ್ಲ ನಿಮ್ ಕೈಲಿ? IIT ಇನ್ಸ್ಟಿಟ್ಯೂಷನ್ KRS ಅಲ್ಲಿ ಮಾಡ್ಬೇಕು ಅಂತ ನಾನು MP ಆದಾಗ ಬರ್ಕೊಟ್ಟೆ. ನೀವೇನೇನ್ರಿ, ನೀವೇನ್ ಹೇಳಿದ್ರಿ ಅಂತ ನೀವು ಮತ್ತೆ ತೆಗೆದು ನೋಡ್ಕೊಳ್ರಿ ನಿಮ್ ರೆಕಾರ್ಡನ್ನ. ನಾವು ಸುಮ್ಮನೆ ಕೂತಿಲ್ಲ ರೀ. ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ನರೇಂದ್ರ ಸ್ವಾಮಿ ಆಗಲಿ, ನಾನಾಗಲಿ,
ಬಾಬಣ್ಣ ಆಗಲಿ, ರವಿ ಆಗಲಿ ಅಥವಾ ಉದಯ ಆಗಲಿ, ಇರ್ತಕ್ಕಂಥ MLCಗಳಾಗ್ಲಿ ದಿನನಿತ್ಯ ಏನಾದ್ರು ಹುಡುಕ್ತೀವಿ, ಏನ್ ಮಾಡಕ್ ಸಾಧ್ಯ ಅಂತ ಹುಡುಕ್ತೀವಿ, ಏನಾರು ಮಾಡ್ಲಿಕ್ಕೆ ಸಾಧ್ಯ ಅಂತ. ಶಿವಮೊಗ್ಗದಲ್ಲಿ 2008ರಲ್ಲಿ ವಿಶ್ವವಿದ್ಯಾನಿಲಯ ಘೋಷಣೆ ಮಾಡಿದ್ರು ಯಡಿಯೂರಪ್ಪನವರು. 2014ರಲ್ಲಿ ಕಾಗೋಟಿ ಮತ ಬಂದು ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ಕೊಡಿಸಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಿದ್ರು. ನಾವಂಗ್ ಮಾಡ್ಲಿಲ್ಲ ರೀ. ಬೆಂಗಳೂರಿನ GKVKನ ಬೈಫರ್ಕೇಟ್ ಮಾಡಿ ಮಂಡ್ಯಕ್ಕೆ ತರೋದಿದೆಯಲ್ಲ, ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಂತ ದೊಡ್ಡ ನಾಯಕರು ಬೆಂಗಳೂರಿನಲ್ಲಿ ಇದ್ರು. ಅವರೆಲ್ಲರ ಮಧ್ಯದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಬೇಕು. ನಮ್ಮ ರೈತರ ಜಿಲ್ಲೆ ಮೈಸೂರು ಒಂದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.